ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ಒಂದು ತುಂಬ ಕಾಮನ್ ಆಗಿರೋ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತೀನಿ. ಅಂದರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅದೇನು ಅಂತಂದರೆ ಮದುವೆ ಆಗದೆ ಇರೋವಂಥ ಪ್ರಾಬ್ಲಮ್. ನಿಮ್ಮೆಲ್ಲರಲ್ಲಿ ಬಹಳಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಇರ್ಬೋದು. ಮದುವೆ ಆಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್. ಕೆಲವ್ರಿಗೆ ಮದುವೆ ಸೆಟ್ ಆಗಿರುತ್ತೆ, ಆದರೆ ಮದುವೆ ನಿಂತೋಗುತ್ತೆ. ಇನ್ನು ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗಿ ಮದುವೆ ನಿಂತೋಗುತ್ತೆ. ಕೆಲವ್ರಿಗೆ ಗಂಡು ಸಿಗ್ತಾ ಇರಲ್ಲ ಅಥವಾ ಕೆಲವ್ರಿಗೆ ಹೆಣ್ಣು ಸಿಗ್ತಾ ಇರಲ್ಲ. ಇದೆಲ್ಲದಕ್ಕೆ ನಾನು ಇವತ್ತು ಒಂದು ತುಂಬ ಪವರ್ಫುಲ್ ಆಗಿರುವಂಥ ರೆಮಿಡಿನ ನಿಮಗೆ ಕೊಡ್ತೀನಿ. ಇದನ್ನ ಮಾಡೋದ್ರಿಂದ ನೀವು ಬಹಳಷ್ಟು ಚೇಂಜಸ್ನ ಕಾಣ್ತೀರಾ. ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮದುವೆ ಡಿಲೇ ಆಗ್ತಿದೆ ಅಂತ ಅಂದರೆ ಅದಕ್ಕೆ ಮೇಯ್ನಾಗೆ 2 ರೀಸನ್ ಇರುತ್ತೆ, 2 ಕಾರಣಗಳು. ಏನು ಅಂತಂದರೆ, ಮೊದಲನೇದು ನಿಮ್ಮ ಜಾತಕದಲ್ಲಿ ಶನಿ ಎಲ್ಲಿ ಕೂತಿದ್ದಾನೆ ಅನ್ನೋದು. ಫಾರ್ ಎಕ್ಸಾಂಪಲ್, ನಿಮ್ಗೇನಾದರೂ ಶನಿ 1ನೇ ಮನೆ, 5ನೇ ಮನೆ, 7ನೇ ಮನೆ ಅಥವಾ 10ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತಂದರೆ ನಿಮ್ಮ ಮದುವೆ ಡಿಲೇ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದೇ ರೀತಿ ಶನಿ ಏನಾದರೂ ವಕ್ರಿ ಅಥವಾ ರೆಟ್ರೋಗ್ರೇಡ್ ಅಂತ ಏನು ಕರಿತೀವಿ, ಆ ಥರದ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲೇ ಇದ್ರೂ ಕೂಡ ನಿಮ್ಮ ಮದುವೆ ಡಿಲೇ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. 2ನೇದು ಏನು ಅಂತಂದರೆ, ಗುರು ಬಲ ಇಲ್ಲದೆ ಇರೋವಂಥದ್ದು. ಗುರುಬಲ ಇದ್ದರೆ ನಿಮಗೆ ಎಂಥ ಶನಿದು ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಪ್ರಾಬ್ಲಮ್ಸ್ ಲೈಫಲ್ಲಿ ಸಾಲ್ವ್ ಆಗುತ್ತೆ. ಅದೇ ರೀತಿ ಇವತ್ತು ನಾನು ನಿಮಗೆ ಕೊಡುವಂಥ ಸೊಲ್ಯೂಷನ್ನು ಗುರುಬಲ ಹೇಗೆ ಪಡೆಯೋದು, ನೀವು ಗುರುಬಲ ಪಡೆಯೋದ್ರಿಂದ ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ 2 ಸೊಲ್ಯೂಷನ್ಸ್ ಇದೆ. ನಂಬರ್ 1 ಏನು ಅಂತಂದರೆ, ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತ ಅಂದರೆ, ಸಿಟ್ರೀನ್ ಅಥವಾ ಸುನೇಲ ಅನ್ನುವಂಥ ಒಂದು ಸ್ಟೋನ್ ಸಿಗುತ್ತೆ. ಇದು ನವರತ್ನ ಅಲ್ಲ, ಇದು ಜಸ್ಟ್ ಪ್ರಿಷಿಯಸ್ ಸ್ಟೋನ್, ಕ್ರಿಸ್ಟಲ್. ಇದನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇದನ್ನು ಪರ್ಚೇಸ್ ಮಾಡಿ ನೀವು ಗೋಲ್ಡಲ್ಲಿ ನಿಮ್ಗೆ ಆಗುತ್ತೆ ಮಾಡಿಸೋದಿಕ್ಕೆ ಅಂತಂದರೆ ಗೋಲ್ಡಲ್ಲಿ ಒಂದು ರಿಂಗ್ ಮಾಡಿಸಿ. ಗೋಲ್ಡಲ್ಲಿ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ, ಅಷ್ಟಧಾತು ಅಂತ ಕರಿತೀವಿ. ಅಷ್ಟಧಾತು ಅಂದರೆ 8 ಡಿಫ್ರೆಂಟ್ ಮೆಟಲ್ಸ್. ಇದನ್ನು ಹಾಕಿ ಕೂಡ ರಿಂಗ್ನ ಮಾಡ್ತಾರೆ. ಈ ರಿಂಗ್ನ ನೀವು ನಿಮ್ಮ ಇಂಡೆಕ್ಸ್ ಫಿಂಗರ್ ಸೈಜ್ ಏನಿರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಇದನ್ನು ಮಾಡಿಸ್ಕೊಂಡು ಯಾವತ್ತಾದರೂ ಒಂದು ಶುಕ್ಲ ಪಕ್ಷದ ಗುರುವಾರ ಈ ಉಂಗುರನ ನೀವು ಇಂಡೆಕ್ಸ್ ಫಿಂಗರ್ಗೆ ಹಾಕೋತೀರ. ಇದೊಂದು ತುಂಬ ಪವರ್ಫುಲ್ ರೆಮಿಡಿ. ಇಲ್ಲಿ ನಾನು ನಿಮಗೆ ಯೆಲ್ಲೋ ಸಫೈರ್ ಅಂದರೆ ಕನಕ ಪುಷ್ಯರಾಗನ ಸಜೆಸ್ಟ್ ಮಾಡಲ್ಲ. ಯಾಕೆ ಅಂತಂದರೆ ಕೆಲವರಿಗೆ ಇದು ಬರಲ್ಲ. ಕನಕ ಪುಷ್ಯರಾಗ ಎಲ್ಲರೂ ಹಾಕೊಳ್ಳೋಂಥ ಸ್ಟೋನ್ ಅಲ್ಲ. ಸೊ ನಿಮ್ಗೇನಾದರೂ ಈ ನವರತ್ನ ಬರಲಿಲ್ಲ ಅಂದರೆ ಇದರ ಅಡ್ವರ್ಸ್ ಎಫೆಕ್ಟು ನಿಮಗೆ ಸಿಗುತ್ತೆ. ಮತ್ತೆ ಏನಂತಂದರೆ, ನಿಮಗೆ ಯೆಲ್ಲೋ ಸಫೈರ್ದು ರೇಟು ತುಂಬ ಜಾಸ್ತಿ. ಅದರದ್ದು 1/10 ಅಂದರೆ ಅದಕ್ಕಿಂತ ಒಂದು 10 ಕಡಿಮೆ ಬೆಲೆಯಲ್ಲಿ ನಿಮಗೆ ಸುನೇಲ ಅಥವಾ ಸಿಟ್ರೀನು ನಿಮಗೆ ಸಿಕ್ಬಿಡುತ್ತೆ. ಸೊ ನಿಮಗೆ ಖರ್ಚಲ್ಲಿ ಕೂಡ ಕಡಿಮೆ ಖರ್ಚಾಗುತ್ತೆ. ಇದನ್ನು ಮಾಡಿಸ್ಕೊಳ್ಳೋದು ಕೂಡ ನಿಮಗೆ ಅವಾಗ ಸುಲಭವಾಗಿರುತ್ತೆ. ಇದೇ ಒಂದು ಫಸ್ಟ್ ರೆಮಿಡಿ. ಈಗ ನಾನು ನಿಮಗೆ 2ನೇದು ಮತ್ತೆ ಬಹಳ ಪವರ್ಫುಲ್ ಆಗಿರುವಂಥ ರೆಮಿಡಿನ ಕೊಡ್ತೀನಿ. ಇದು ನಿಮಗೆ ಬಹಳಷ್ಟು ಜನ ಅಸ್ಟ್ರಾಲಜರ್ಸು ಕೊಡಲ್ಲ, ಜ್ಯೋತಿಷ್ಯದವರು ಕೊಡಲ್ಲ ಕೂಡ. ಇದನ್ನು ಮಾಡೋದ್ರಿಂದ ನಿಮ್ಮ ಮದುವೆ ಖಂಡಿತವಾಗ್ಲೂ ಮುಂದುವರಿಯುತ್ತೆ, ಆಗುತ್ತೆ ಕೂಡ. ಇದು ತುಂಬ ಸಿಂಪಲ್ ರೆಮಿಡಿ. ನೀವೇನು ಮಾಡಬೇಕು ಅಂತಂದರೆ, ಗುರುವಾರದ ದಿನ 11 ಲಕ್ಷ್ಮೀ ಅರಿಶಿಣದ ಕೊಂಬನ್ನು ಕೊಂಡ್ಕೋಬೇಕು. ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ 1 kg 100 ಗ್ರಾಮ್ ಅಷ್ಟು ಕಡಲೆಬೇಳೆನ ತಗೊಳ್ಳಿ. ಇದೆರಡನ್ನು ಒಂದೇ ಪಾತ್ರೆಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ದೇವರ ಮುಂದೆ ಇಡಿ. ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ನೀವು ಇದ್ರ ಮುಂದೆ ಕೂತ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಯಾವ ಕಾರ್ಯ ಆಗ್ತಾ ಇಲ್ವೋ ಅದ್ರ ಬಗ್ಗೆ. ಇದನ್ನು ಮಾಡಿಕೊಂಡು ಓಂ ಗ್ರಾಮ್ ಗ್ರೀಂ ಗ್ರೌಂ ಸ ಗುರವೇ ನಮಃ ಅನ್ನೋ ಮಂತ್ರನ 108 ಸತಿ ಜಪ ಮಾಡಿ. ಇದೆಲ್ಲದನ್ನು ನೀವು ಗುರುವಾರನೇ ಮಾಡಬೇಕು. ಗುರುವಾರನೇ ಶುರು ಮಾಡ್ತೀರಾ. ಇದನ್ನೆಲ್ಲ ಮಾಡಿದ ನಂತರ ಈ ಬೇಳೆ ಮತ್ತು ಅರಿಶಿನ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಅಥವಾ ಯಾರಾದರೂ ಬಡವರಿಗೆ ದಾನವಾಗಿ ಕೊಟ್ಟುಬಿಡಿ. ಇದನ್ನು ನೀವು ಪ್ರತಿ ವಾರ ಮಾಡಬೇಕು. ಎಲ್ಲಿವರೆಗೆ ನಿಮಗೆ ರಿಸಲ್ಟ್ಸ್ ಕಾಣ್ತಾ ಬರುತ್ತಲ್ಲ ಅಲ್ಲಿವರೆಗೆ ನೀವು ಪ್ರತಿ ಗುರುವಾರ ಕಂಟಿನ್ಯೂ ಮಾಡಿ. ಇದನ್ನು ಮಾಡೋದ್ರಿಂದ ನಿಮಗೆ 2ರಿಂದ 3 ತಿಂಗಳಲ್ಲಿ ರಿಸಲ್ಟ್ಸು ಕಾಣ್ತಾ ಬರುತ್ತೆ. ನಿಮ್ಮ ಮದುವೆ ಆಗ್ತಿಲ್ಲ ಅನ್ನೋಂಥ ಏನು ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೆ ನಿಮಗೆ ಸೊಲ್ಯೂಷನ್ಸು ಸಿಗ್ತಾ ಹೋಗುತ್ತೆ. ನಿಮ್ಮ ಮದುವೆ ಆಗೋದ್ರ ಕಡೆ ಮುಂದುವರಿಯುತ್ತೆ. ಇದೇ ಸೆಕೆಂಡ್ ಮತ್ತು ಮೋಸ್ಟ್ ಪವರ್ಫುಲ್ ರೆಮಿಡಿ. ಇದನ್ನು ನೀವು ಮಾಡಿಬಿಟ್ಟು ನಿಮ್ಗೆ ಏನು ರಿಸಲ್ಟ್ಸ್ ಸಿಕ್ತು ಅನ್ನೋದನ್ನು ನನಗೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋಯಿಂದ ನಿಮಗೆ ಸಿಕ್ಕಿದ ಮಾಹಿತಿ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿ ಮಾಹಿತಿಗಳನ್ನ ತಿಳ್ಕೊಳ್ಳೋ ಆಸಕ್ತಿ ನಿಮಗಿತ್ತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.